ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ. ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನನ್ನ ಕಾರ್ಯಕ್ರಮ ನೋಡಿದ್ರೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನಮಸ್ಕಾರ ಎಲ್ಲರಿಗೂ. ಒಳ್ಳೆಯದಾಗಲಿ. ನನ್ನ ಕಾರ್ಯಕ್ರಮ ಎಲ್ಲ ಹೆಚ್ಚೆಚ್ಚು ನೋಡಿ ಅಂತ ಕೈ ಮುಗಿತೀನಿ. ಮಿಥುನ ರಾಶಿಗೆ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟು. ಮಿಥುನ ರಾಶಿಗೆ ವಿಪರೀತ ರಾಜಯೋಗದ ನಂಬರ್ 1 ರಾಶಿ ಮಿಥುನ ರಾಶಿಯವ್ರಿಗೆ. ಯಾಕಂದರೆ ಗುರು ಧನಸ್ಥಾನದಲ್ಲಿದ್ದಾನೆ. ಅದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಧನಸ್ಥಾನದಲ್ಲಿದ್ದು ಗುರು ಧನವನ್ನು ನೋಡ್ತಾನೆ. ಅದು ನಿಮ್ಮ ಲೈಫಲ್ಲಿ ಗೊತ್ತಿಲ್ಲ, ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡ್ತಾನೆ. ಮಿಥುನ ರಾಶಿಯರಿಗೆ ಗುರು 12ನೇ ಮನೆಯಲ್ಲಿ 2ನೇ ಮನೇಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನು ನೋಡ್ತಾನೆ. ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. 2ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಗುರು ನಿಮಗೆ 10ನೇ ಭಾವವನ್ನು ನೋಡ್ತಾನೆ. ಅದು ವಿಪರೀತ ರಾಜಯೋಗನ ಕೊಡ್ತಾನೆ. ನಿಮಗೆ ಈ ಒಂದು ಟೈಮು ತುಂಬ ರಾಜಯೋಗನ ಕೊಡುತ್ತೆ. ಮಿಥುನ ರಾಶಿಯವರಿಗೆ ಅಪಾರವಾದ ಒಂದು ಬುಧ ಗ್ರಹ, ಕೇತು ಗ್ರಹ, ಶುಕ್ರ ಗ್ರಹ, ಸೂರ್ಯ ಗ್ರಹ 9 ನವರಲ್ಲಿ ಕೂಡ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತವೆ. ಅಪಾರವಾದ ರಾಜಯೋಗವನ್ನು ಮಿಥುನ ರಾಶಿಯವರಿಗೆ ಭಯಂಕರವಾದ ಒಂದು ಯೋಗ ಇದೆ. ಈ ಗುರು 18ನೇ ತಾರೀಕು ಚೇಂಜ್ ಆಗೋದ್ರಿಂದ ನಿಮಗೆ ಭಾಳ ಈ ತಿಂಗಳು ಬೆನಿಫಿಟ್ಟು. ಅಂತಿಂಥ ಯೋಗ ಕಂದಿಲ್ಲ. ಸೈಡ್ ತಗೋತೀರ, ಕಾರ್ ತಗೋತೀರ, ಮನೆ ಬದಲಾವಣೆ ಮಾಡ್ತೀರಾ, ಮನೆ ಲೀಜಿಗೆ ಹೋಗ್ತೀರಾ, ಇಲ್ಲ ಸಾಲ ತೀರಿಸ್ತೀರಾ. ಅಪಾರವಾದ ಕುಟುಂಬದ ನೆಂಟರುಗಳು ಯಾವುದೇ ಒಂದು ಹಳೆ ಜಗಳ ಇದ್ರೂ ಕೂಡ ನೀವು ಬಗೆಹರಿಸ್ಕೊತೀರ. ಸಂಬಂಧವನ್ನು ಗಲಾಟೆಯನ್ನು ಬಗೆಹರಿಸ್ಕೊಂಡು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಕೋರ್ಟ್ ಕೇಸ್ ಎಲ್ಲ ರೀತಿಯಲ್ಲೂ ಕೂಡ ನೀವು ಬಗೆಹರಿಸ್ಕೊತೀರ. ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಒಂದು ವಿಪರೀತ ರಾಜಯೋಗದ ಫಲವನ್ನು ನೀವು ಖಂಡಿತಲೂ ಕೂಡ ನಿಮಗೆ ಮಿಥುನ ರಾಶಿಗೆ ಗುರು ಸಿಕ್ಕಾಪಟ್ಟೆ ಯೋಗವನ್ನು ಕೊಡ್ತಾನೆ. ನೀವು ಕನಕಪುಷ್ಪರಾಗವನ್ನು ಹಾಕಬೇಕು ಮತ್ತು ಮುತ್ತನ್ನು ಹಾಕಬೇಕು. ಮುತ್ತು ಸ್ಟೋನನ್ನು ಹಾಕಿದಾಗ ಧನಸ್ಥಾನಾಧಿಪತಿ ಗುರು ಕಟಕದಲ್ಲಿಂದ ಕಟಕ ರಾಶಿ ಅಧಿಪತಿನ ಮುತ್ತು ಸ್ಟೋನನ್ನು ಯೂಸ್ ಮಾಡಿ ಮಿಥುನ ರಾಶಿಯವರಿಗೆ. ಮತ್ತು ಬುಧ ಗ್ರಹ ಬಹಳ ಬಲವಾಗಿರೋದ್ರಿಂದ ನೀವು ಪಚ್ಚೆ ಕೂಡ ಹಾಕ್ಬೋದು. ಪಚ್ಚೆ ಕೂಡ ಎಮ್ರಾಯ್ಡ್ ಕೂಡ ಹಾಕ್ಬೋದು. ಅಪಾರವಾದ ಒಂದು ಕೀರ್ತಿ ಯೋಗ ಅಷ್ಟ ಐಶ್ವರ್ಯನೂ ಕೂಡ ನಿಮಗೆ ಬುಧ ಗ್ರಹನೂ ಕೊಡ್ತಾನೆ. ಈ ಒಂದು ತಿಂಗಳಲ್ಲಿ ಒಂದು 10ನೇ ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಯೋಗವನ್ನು ಕಾದಿದೆ. ಇಂಥ ಯೋಗವನ್ನು ನೀವು ಬೆನಿಫಿಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಮಿಥುನ ರಾಶಿಯವರಿಗೆ ಭಯಂಕರವಾದ ಯೋಗ ಕೊಡ್ತಿರೋದು ಬುಧ ಗ್ರಹವೇ. ಗುರುಗ್ರಹ ಮತ್ತು ಶನಿ ಕೂಡ ನಿಮಗೆ ಯೋಗ ಕೊಡ್ತಾನೆ. ಶನಿ ವ್ಯಯಸ್ಥಾನವನ್ನು ನೋಡ್ತಾನೆ. ಒಂದು ಸರಿ ನೀವು ನಿಮ್ಮ ಲೈಫಲ್ಲಿ ತಿನ್ನಲ ಶನೇಶ್ವರ ನೋಡ್ಕೊಬನ್ನಿ. ಸ್ವಲ್ಪ ತಾಯಿಯಂದಿರಿಗೆ ಆರೋಗ್ಯ ಸಮಸ್ಯೆ, ಕಾಲು ನೋವು, ಮೈಕೈ ನೋವು, ಮಿಥುನ ರಾಶಿಯವರಿಗೆ ಆರೋಗ್ಯ ಸಮಸ್ಯೆ, ಕಾಲು ನೋವು, ಮೈಕೈ ನೋವು ಬರ್ಬೋದು. ಮತ್ತು ಜೀವಕ್ಕೂ ಕೂಡ ತೊಂದರೆ ಇದೆ ಅಂತ ಹೇಳ್ತಾ ಇದೆ ಗ್ರಹ. ಶನಿ ನೋಡೋದ್ರಿಂದ ಜೀವಕ್ಕೂ ಕೂಡ ತೊಂದರೆ ಆಗುತ್ತೆ. ಶನಿ ಶಾಂತಿಯನ್ನು ಮಾಡಿಸಿ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತೆ. ಅತಿ ಹೆಚ್ಚು ಶನಿನ ಆರಾಧಿಸಿದ್ರು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೇದು ಮಾಡ್ತಾನೆ. ಶನಿ ಗ್ರಹನ ನೀವು ಎಷ್ಟು ಆರಾಧಿಸ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ಯೋಗವನ್ನು ಕೊಡ್ತಾನೆ. ಅಂತಿಂಥ ಯೋಗ ಕೊಡಲ್ಲ ನಿಮ್ಮ ಲೈಫಲ್ಲಿ, ದೊಡ್ಡ ಯೋಗವನ್ನು ಕೊಡ್ತಾನೆ. ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಊಹೆ ಕೂಡ ಮಾಡೋಕ್ಕೂ ನೀವು ಸಾಧನೆ ಮಾಡೋಕ್ಕೂ ಕೂಡ ನಿಮಗೆ ಸಾಧನೆ ಅಷ್ಟು ಮಾಡ್ಬೋದು. ಈ ಒಂದು ರಾಶಿಗೆ ಯಾರೆಲ್ಲ ಓದ್ತಾ ಇದ್ರೋ ಓದೋಕ್ಕೆ ಬುಧ ಗ್ರಹದ ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಲಕ್ ತಂದು ಕೊಡುತ್ತೆ. ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಯೋಗಕ್ಕೆ ಯೋಗ ಗ್ರಹನೇ ಒಂದು ಗುರುಗ್ರಹ ನಿಮಗೆ ಭಯಂಕರವಾದ ಯೋಗ ಕೊಡ್ತಾನೆ. ಈ ಕೊಡೋದ್ರಿಂದ ನೀವು ಬೆನಿಫಿಟ್ ಮಾಡ್ಕೊಳ್ಳಿ. ನಿಮ್ಮ ಲಕ್ಕನ್ನು ತಗೊಳ್ಳಿ. ಅಪಾರವಾದ ಒಂದು ಕೀರ್ತಿ ತಗೊಂಡು ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಯೋಗವನ್ನು ಪಡ್ಕೊಳ್ಳಿ. ಯಾಕಂದರೆ ಒಂದು ಮಿಥುನ ರಾಶಿಗೆ ಬುಧನು, ಶುಕ್ರನು, ಕುಜನು, ರಾಹು, ಶನಿ, ಬುಧ ಎಲ್ಲರೂ ಅಟ್ ಆನ್ ಟೈಮ್ ಯೋಗ ಕೊಡ್ತಾ ಇದ್ದಾನೆ. ನೀವು ಯಾರ ಹತ್ರ ಜಗಳ ಮಾಡಬೇಡಿ. ಬಿಗ್ನೆಸ್ ಥರ ಯೋಚನೆ ಮಾಡಿ. ಬಿಗ್ನೆಸ್ನ ಅತಿ ಹೆಚ್ಚು ದೊಡ್ಡ ಲೆವೆಲ್ಗೆ ತಗೊಂಡೋಗಿ ಟಾಪಲ್ಲಿ ತೊಗೊಂಡೋಗಿಡಿ. ನಿಮ್ಮ ಲೈಫಲ್ಲಿ ವಿಪರೀತ ಲಕ್ಕನ್ನ ಕೊಡುತ್ತೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ನಿಮ್ಗೆ ಏನೆಲ್ಲ ಯೋಗ ಕೊಡುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಭಯಂಕರವಾದ ಯೋಗವನ್ನು ಬುಧನೂ ಚಂದ್ರನೂ ಸೇರಿ ಕೊಡ್ತಾರೆ. ಗುರುಗ್ರಹನೂ ಸೇರಿ ಕೊಡ್ತಾ ಇರೋದ್ರಿಂದ ನೀವು ಬಿಗ್ನೆಸ್ ಮೇಲೆ ಬಿಗ್ನೆಸ್ ಯೋಚನೆ ಮಾಡಿ. ಸಣ್ಣ ಜಗಳ ಎಲ್ಲ ತಲೆಗೆ ಹಾಕಿಬಿಡಿ. ದೊಡ್ಡ ಬಿಗ್ನೆಸ್ಸು, ದೊಡ್ಡ ಜಗಳ, ದೊಡ್ಡ ವೈಬ್ರೇಷನ್ನ ಫಾಲೋ ಮಾಡಿ. ಸಿಕ್ಕಾಪಟ್ಟೆ ಲಕ್ ತಂದು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ.